ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, 98ನೇ ಅಕಾಡೆಮಿ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಪಡೆದ ಚಿತ್ರ ಯಾವುದು? ಉತ್ತರ, ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಇತ್ತೀಚೆಗೆ ಇಸ್ರೋ ಯಾವ ಇಂಜಿನ್ನ ಸಮುದ್ರ ಮಟ್ಟದ ಹಾಟ್ ಟೆಸ್ಟ್ ಅನ್ನು ಯಶಸ್ವಿಯಾಗಿ ನಡೆಸಿದೆ? ಉತ್ತರ, CE-20. ಯಾವ ದಿನದಂದು ರಾಷ್ಟ್ರೀಯ ಲಸಿಕಾ ದಿನವನ್ನು ಆಚರಿಸಲಾಗುತ್ತದೆ? ಉತ್ತರ, ಮಾರ್ಚ್ 16. 2025ರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಆರ್ ವೈರಮುತ್ತು ಅವರು ಯಾವ ಭಾಷೆಯ ಸಾಹಿತಿಯಾಗಿದ್ದಾರೆ? ಉತ್ತರ, ತಮಿಳು. ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟಿಸಿದ ಪ್ರಮುಖ ಯೋಜನೆ ಯಾವುದು? ಉತ್ತರ, ಲೋವರ್ ಕೊಪ್ಪಿಲಿ ಜಲವಿದ್ಯುತ್ ಯೋಜನೆ. ಅಸ್ಸಾಂನ ಚಹಾ ತೋಟದ ಕಾರ್ಮಿಕರ ಕುಟುಂಬಗಳಿಗೆ ಭೂಮಿ ಹಕ್ಕು ಪತ್ರಗಳನ್ನು ವಿತರಿಸುವ ಯೋಜನೆಯ ಮುಖ್ಯ ಉದ್ದೇಶವೇನು? ಉತ್ತರ, ಪಕ್ಕಾ ಮನೆಗಳ ನಿರ್ಮಾಣ. ಇತ್ತೀಚೆಗೆ ಯಾವ ದೇಶದೊಂದಿಗೆ ಭಾರತ ಮತ್ತು ವಿಶ್ವ ಬ್ಯಾಂಕ್ ಉತ್ತರ ಪ್ರದೇಶದ ವಾಯು ಗುಣಮಟ್ಟ ಸುಧಾರಣೆಗೆ ಒಪ್ಪಂದ ಮಾಡಿಕೊಂಡಿವೆ? ಉತ್ತರ, ವಿಶ್ವ ಬ್ಯಾಂಕ್. ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ನಲ್ಲಿ ಸ್ಥಾಪನೆಯಾಗಿರುವ ಹೊಸ ಯೋಜನೆ ಯಾವುದು? ಉತ್ತರ, ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್. ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ 2026ರಲ್ಲಿ ಪದಕದ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ದೇಶ ಯಾವುದು? ಉತ್ತರ, ಭಾರತ. ಪ್ರೊಫೆಸರ್ ಅರ್ಪಿತಾ ಪಾತ್ರ ಯಾವ ಕ್ಷೇತ್ರದ ಸಾಧಕಿಯಾಗಿದ್ದಾರೆ? ಉತ್ತರ, ಪರ್ವತಾರೋಹಣ ಮತ್ತು ಕ್ರಿಪ್ಟೋಗ್ರಫಿ. ಅಸ್ಸಾಂನ ಯಾವ ಯೋಜನೆಯಡಿ ಬಡ ಕುಟುಂಬಗಳ ಮಹಿಳೆಯರಿಗೆ ನೇರ ನಗದು ವರ್ಗಾವಣೆ ಮಾಡಲಾಗುತ್ತದೆ? ಉತ್ತರ, ಅರುಣೋದಯ್ ಯೋಜನೆ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಟ್ರೈಬ್ಸ್ ಆರ್ಟ್ ಫೆಸ್ಟ್ 2026 ನಡೆಯಿತು? ಉತ್ತರ, ನವದೆಹಲಿ. ಪಶ್ಚಿಮ ಘಟ್ಟದ ಸೈಲೆಂಟ್ ವ್ಯಾಲಿಯಲ್ಲಿ ಕಂಡುಬಂದಿರುವ ಅಪರೂಪದ ಪ್ರಾಣಿ ಯಾವುದು? ಉತ್ತರ, ದ್ವಿಲಿಂಗಿ ಏಡಿ. ವಾರ್ಲಿ ಪೇಂಟಿಂಗ್ ಯಾವ ರಾಜ್ಯದ ಸಾಂಪ್ರದಾಯಿಕ ಕಲೆ? ಉತ್ತರ, ಮಹಾರಾಷ್ಟ್ರ. ಭಾರತದ 24 ಸ್ಪೀಡ್ ಪೋಸ್ಟ್ ಸೇವೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಉತ್ತರ, ಮಾರ್ಚ್ 17. ಗ್ಯಾನ್ ಭಾರತಂ ಮಿಷನ್ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ, ಹಸ್ತಪ್ರತಿಗಳ ಸಂರಕ್ಷಣೆ ಮತ್ತು ಡಿಜಿಟೀಕರಣ. ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕವಾಗಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ದೇಶ ಯಾವುದು? ಉತ್ತರ, ಚೀನಾ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಹಾರ್ಮುಜ್ ಜಲಸಂಧಿ ಯಾವ ಸಾಗರದಲ್ಲಿದೆ? ಉತ್ತರ, ಪರ್ಷಿಯನ್ ಕೊಲ್ಲಿ. ಇತ್ತೀಚಿನ ಸುದ್ದಿಗಳ ಪ್ರಕಾರ ಮೆಥನಾಲ್ ಆರ್ಥಿಕತೆಯ ಮುಖ್ಯ ಉದ್ದೇಶವೇನು? ಉತ್ತರ, ಸ್ವಚ್ಛ ಪರ್ಯಾಯ ಇಂಧನ ಬಳಕೆ. 2026ರ ಆಸ್ಕರ್ನಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದವರು ಯಾರು? ಉತ್ತರ, ಮೈಕಲ್ ಬಿ ಜೋರ್ಡನ್. ಇತ್ತೀಚೆಗೆ RBI ಯಾವ ಹಣಕಾಸು ಸಂಸ್ಥೆಗೆ
ದಂಡ ವಿಧಿಸಿದೆ? ಉತ್ತರ ಮಣಪುರಂ ಫೈನಾನ್ಸ್. ಬಿಮ್‌ಸ್ಟೆಕ್ ಕ್ರೀಡಾಕೂಟವನ್ನು 2027ರಲ್ಲಿ ಆಯೋಜಿಸಲಿರುವ ದೇಶ ಯಾವುದು? ಉತ್ತರ ಭಾರತ. ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ಗೆ ಸುಸ್ಥಿರ ಪರ್ಯಾಯವಾಗಿ ಯಾವ ರಾಸಾಯನಿಕವನ್ನು ಗುರುತಿಸಲಾಗಿದೆ? ಉತ್ತರ ಡೈಮಿಥೈಲ್ ಈಥರ್. ಇತ್ತೀಚಿನ ವರದಿಯ ಪ್ರಕಾರ ಭಾರತವು ಎಷ್ಟನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ? ಉತ್ತರ 4ನೇ. ಅಂತಾರಾಷ್ಟ್ರೀಯ ವನ್ಯಜೀವಿ ಕಳ್ಳಸಾಗಣೆ ವಿರುದ್ಧದ ಕಾರ್ಯಾಚರಣೆಯ ಹೆಸರೇನು? ಉತ್ತರ ಆಪರೇಷನ್ ಥಂಡರ್. ಜೆಸ್ಸಿ ಬಕ್ಲೆ ಯಾವ ಚಲನಚಿತ್ರಕ್ಕಾಗಿ ಆಸ್ಕರ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದರು? ಉತ್ತರ ಹ್ಯಾಮ್ನೆಟ್. ಪ್ರಪಂಚದ ಅತಿ ಎತ್ತರದ ಜ್ವಾಲಾಮುಖಿ ಶಿಖರ ಯಾವುದು? ಉತ್ತರ ನೆವಾಡೊ ಓಜಸ್ ಡೆಲ್ ಸಲಾಡೊ. ಭಾರತದ ಮೊದಲ ರಾಷ್ಟ್ರೀಯ ಹಸ್ತಪ್ರತಿ ಭಂಡಾರವನ್ನು ಸ್ಥಾಪಿಸುವ ಮಿಷನ್ ಯಾವುದು? ಉತ್ತರ ಜ್ಞಾನ್ ಭಾರತಂ. ನೆಗೋಯಾ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಜೈವಿಕ ವೈವಿಧ್ಯತೆ. ಮುಂದಿನ ದಿನಗಳಲ್ಲಿ ಭಾರತದ ಇಂಧನ ಭದ್ರತೆಗೆ ಪ್ರಮುಖವಾಗಿರುವ ಜಲಸಂಧಿ ಯಾವುದು? ಉತ್ತರ ಹಾರ್ಮುಜ್ ಜಲಸಂಧಿ.